ಯೆಹೋವನೇ, ನಿನ್ನ ನೀತಿ ಸಾಧನೆಯನ್ನು ಮರೆಮಾಚಲಿಲ್ಲ. ನಿನ್ನ ನಂಬಿಕೆಯನ್ನು ರಕ್ಷಣೆಯನ್ನು ಪ್ರಸಿದ್ಧಪಡಿಸಿದೆನು. ನಿನ್ನ ಕೃಪಾಸತ್ಯತೆಗಳನ್ನು ಮಹಾ ಸಮುದಾಯದಲ್ಲಿ ತಿಳಿಸದೇ ಇರಲಿಲ್ಲ. ಬುಧವಾರ 19 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 36ನೇ ವಚನ. ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿಗೊಡಿಸಬೇಕೆಂದು ಬೇಡಿಕೊಂಡರು, ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವಿನಲ್ಲಿರ್ತಕ್ಕಂಥ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಂಥವರೆಂದಿಗೂ ಆಶಾಭಂಗ ಹೊಂದುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ಮುಂದೆ ಹೋಗೋಣ ಎಂಬುದಾಗಿ ಅವರು ದೋಣಿಯಲ್ಲಿ ಹೊರಟು ಗೆನೆಜರೆತ್ ಕಡೆಗೆ ಹೊರಟರು. ಯೇಸುವಿನಾದರೂ ತಡವಾದ ಮೇಲೆ ನೀರಿನ ಮೇಲೆ ನಡೆದು ಬಂದನು. ದೋಣಿಯಲ್ಲಿದ್ದಂಥ ಶಿಷ್ಯರು ಹೆದರಿದರು. ಆದರೂ ಪೇತ್ರನು ಯೇಸುವನ್ನು ನೋಡಿ ನಾನೂ ನಡೆಯುತ್ತೇನೆಂಬುದಾಗಿ ನಡೆದನು. ಬಿರುಗಾಳಿಯನ್ನು ನೋಡುತ್ತಲೇ ಹೆದರಿ ಮುಳುಗಿದನು. ಯೇಸು ಅವನಿಗೆ ಆಸರೆ ಕೊಟ್ಟು ಕೈ ಹಿಡಿದು ಎತ್ತಿ ನಿಲ್ಲಿಸಿ, ಅಲ್ಪ ನಂಬಿಕೆಯುಳ್ಳವರೆಂಬುದಾಗಿ ಹೇಳಿದನು. ಆದರೆ ಗೆನೆಜರೆತ್ ಸ್ಥಳಕ್ಕೆ ಹೋದಾಗ ಅಲ್ಲಿನ ಜನರು ಯೇಸು ಬರುವುದನ್ನು ನೋಡಿ ಯಾರ್ಯಾರು ಅಸ್ವಸ್ಥತೆಯಲ್ಲಿದ್ದಾರೋ ಅವರೆಲ್ಲರನ್ನು ಕರೆತಂದರು, ಸ್ವಸ್ಥವಾಗುತ್ತಿದ್ದರು. ಅವರು ಯೇಸುವಿನಲ್ಲಿ ಬೇಡಿಕೊಂಡದ್ದೇನೆಂದರೆ, ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿದರೂ ನಾವು ಗುಣ ಹೊಂದುತ್ತೇವೆ, ಸ್ವಸ್ಥರಾಗುತ್ತೇವೆ ಎಂಬುದಾಗಿ ಬೇಡಿಕೊಂಡು ಅದರಂತೆ ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಯೇಸುವಿನೊಂದಿಗೆ ಇದ್ದಂಥ ಶಿಷ್ಯರಿಗೆ ಯೇಸುವಿನ ಬಲ, ಶಕ್ತಿ, ಅಧಿಕಾರ ಅವರಿಗೆ ತಿಳಿಯದೆ ಹೋಯಿತು. ಆದರೆ ಇಲ್ಲಿನ ಜನರು ಯೇಸುವಿನ ಮೇಲೆ ಎಷ್ಟು ಅಪಾರ ನಂಬಿಕೆ ಇಟ್ಟಿದ್ದಾರೆಂದರೆ, ಯೇಸು ತನ್ನ ಮಾತಿನಿಂದಲ್ಲ, ತನ್ನ ಸ್ಪರ್ಶದಿಂದ ಗುಣಪಡಿಸುವಂಥದ್ದು ಮಾತ್ರವಲ್ಲ, ಯೇಸು ಹುಟ್ಟಿಕೊಂಡಿದ್ದಂಥ ಉಡುಪು, ಅದರ ಗೊಂಡೆಯಲ್ಲೂ ಕೂಡ ಯೇಸುವಿನ ಶಕ್ತಿ ಉಂಟು ಎಂಬುದಾಗಿ ಇವರಲ್ಲಿದ್ದಂಥ ನಂಬಿಕೆ ಅವರನ್ನು ಸ್ವಸ್ಥಪಡಿಸಿತು. ಕರ್ತನಲ್ಲಿ ಪ್ರಿಯರೇ, ನಾವು ನಂಬಿಕೆ ಉಳ್ಳವರಾಗಿ ದೇವರನ್ನು ಏನನ್ನಾದರೂ ಬೇಡಿಕೊಂಡರೆ ಯೇಸು ನಮಗೆ ಅದ್ಭುತಗಳನ್ನು ಮಾಡುತ್ತಾನೆ. ಈ ನಂಬಿಕೆ ಇರುವಂಥವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಅನುಭವಿಸುತ್ತೇವೆ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮ ನಂಬಿಕೆಯನ್ನು ಬಲಪಡಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.